ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋದಲ್ಲಿ ತೊಂಡೆಕಾಯಿ ಬಳ್ಳಿ ಬೆಳೆಸುವ ಅದ್ಭುತವಾದ ಒಂದು ಟೆಕ್ನಿಕ್ ನಿಮ್ಗೆ ಹೇಳ್ಕೊಡ್ತೀನಿ. ತುಂಬ ಜನರ ಪ್ರಾಬ್ಲಮ್ ಏನಂದರೆ ತೊಂಡೆಕಾಯಿ ಬಳ್ಳಿ ಇರುತ್ತೆ, ಆದರೆ ಅದರಲ್ಲಿ ಕಾಯಿ ಜಾಸ್ತಿ ಬರಲ್ಲ, ಏನು ಮಾಡಬೇಕಂತ ಗೊತ್ತಿರಲ್ಲ. ಇದೆಲ್ಲದರ ವಿಷಯದಲ್ಲಿ ಇವತ್ತಿನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ತಾಳ್ಮೆಯಿಂದ ನೋಡಿದರೆ ನಿಮಗೆಲ್ಲವೂ ಅರ್ಥ ಆಗುತ್ತೆ. ನಿಮ್ಗೆ ವಿಡಿಯೋ ಎಲ್ಲ ಕಂಪ್ಲೀಟಾಗಿ ನೋಡಿದ ಮೇಲೆ ನಿಮ್ಗೇನು ಅನಿಸ್ತಂತ ಕಾಮೆಂಟಲ್ಲಿ ಹೇಳಿ. ಹಾಗೆ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ದಯಮಾಡಿ ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಇದು ನಮ್ಮ ಮನೇಲಿರೋ ತೊಂಡೆಕಾಯಿ ಬಳ್ಳಿ ನೋಡ್ತಿದ್ದೀರಲ್ಲ, ಎಷ್ಟು ಸಿಂಪಲ್ಲಾಗಿ ಚಪ್ರ ಹಾಕಿದ್ದೀನಿ. ಯಾವುದೇ ಥರದ ಖರ್ಚು ಮಾಡಲಿಲ್ಲ, ಯಾವುದೇ ಥರವಾದ ರಿಸ್ಕ್ ತೊಗೊಂಡಿಲ್ಲ. 2-3 ಕಂಬ ಇಟ್ಟಿದ್ದೀನಿ. ಆ ಕಂಬಕ್ಕೆ ಹುರಿ ಹಗ್ಗ ಕಟ್ಟಿಬಿಟ್ಟು ಬಳ್ಳಿನ ಹಬ್ಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಇದರಲ್ಲಿ ಕನಿಷ್ಠ ನಮಗೆ ವಾರದಲ್ಲಿ 2 ಸರ್ತಿನಾದ್ರು ನಾವು ಕಾಯಿ ಕಿತ್ಕೊಳ್ಬೋದು. ಅಂದರೆ KG ಗಟ್ಟಲೆ ನಮಗೆ ಕಾಯಿ ಸಿಕ್ಕುತ್ತೆ. ಇದು ಒಂದೇ ದಿವಸದಲ್ಲಿ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಆಗೋಲ್ಲ. ಒಂದು 5-6 ತಿಂಗಳು ನಾವು ಸ್ವಲ್ಪ ಕಷ್ಟಪಟ್ಟರೆ ಖಂಡಿತವಾಗ್ಲೂ ನಮ್ಮನೇಲಿ ಕೂಡ ಈ ಥರವಾದ ತೊಂಡೆಕಾಯಿ ಬಳ್ಳಿನ ಬೆಳೆಸ್ಬೋದು. ಕೆಲವೊಂದು ಟಿಪ್ಸನ್ನು ಫಾಲೋ ಆಗಬೇಕು. ಈಗ ಫಸ್ಟು ನಾವು ತೊಂಡೆಕಾಯಿ ಬಳ್ಳಿನ ನೆಡಬೇಕಂತಿದ್ರೆ ಒಳ್ಳೆ ಕಡೆಯಿಂದ ಈ ಥರದ್ದು ಕಟಿಂಗ್ ತರಿಸ್ಕೊಳ್ಬೇಕು. ನಿಮ್ಮ ಫ್ರೆಂಡ್ ಮನೇಲಿ ಯಾರ ಥರ ಇದ್ದರೂ ಕೂಡ ಈ ಥರದ್ದು ನೀವು ಕಟಿಂಗ್ಸ್ ತೊಗೊಂಬಂದುಬಿಟ್ಟು ಅದು ಸ್ವಲ್ಪ ಚಿಗುರು ಬಂದ್ರ ಮೇಲೆ ನಿಮ್ಗೆ ಎಲ್ಲಿ ನೆಡಬೇಕೋ ಅಲ್ಲಿ ನೆಡ್ಬೋದು. ಒಂದು ವೇಳೆ ನಿಮ್ಗೆ ಈ ಥರ ದೊಡ್ಡ ದಪ್ಪದ ಕಡ್ಡಿ ಸಿಕ್ಕಲಿಲ್ಲ ಅಂತ ಹೇಳಿದರೂ ಕೂಡ ಈ ಥರ ಸಪ್ಸಪೂರ ಇರುತ್ತಲ್ಲ, ಆ ಥರದ್ದು ಕೂಡ ನೀವು ಕಟಿಂಗ್ಸ್ ತೊಗೊಂಬಂದು ಅದರಲ್ಲಿ ಕೂಡ ನೀವು ನೆಡ್ಬೋದು. ಈ ತೊಂಡೆಬಳ್ಳಿ ಕಟಿಂಗ್ಸನ್ನು ಮಣ್ಣಲ್ಲೇ ನೆಟ್ಟು ನಾವು ಚಿಗುರು ಬರ್ಸ್ಬೇಕಂತೇನಿಲ್ಲ. ನೀರಲ್ಲಿಟ್ಟರೂ ಕೂಡ ಚಿಗುರು ಬರುತ್ತೆ, ಇಲ್ಲ ಮರಳಲ್ಲಿಟ್ಟರೂ ಕೂಡ ಚಿಗುರು ಬರುತ್ತೆ, ಕೋಕೋಪೀಟಲ್ಲಿಟ್ಟರೂ ಕೂಡ ಬೇಗ ಚಿಗುರು ಬರುತ್ತೆ. ಚಿಗುರು ಬಂದ್ರ ಮೇಲೆ ಅದನ್ನು ನಾವು ಎಲ್ಲಿ ಯಾವ ಕಡೆ ಬೇಕೋ ಆ ಕಡೆ ನೆಟ್ಕೊಳ್ಬೋದು. ಸಿಂಪಲ್ಲಾಗಿ ಈಸಿಯಾಗಿ ಬೆಳೆಯೋದು ಯಾವುದಾದ್ರು ಗಿಡ ಇದೆಯಾ ಅಂದರೆ ಈ ತೊಂಡೆಕಾಯಿ ಬಳ್ಳಿ. ಹಾಗೆ ಸ್ವಲ್ಪ ಕಾಯಿಲೆ ಕಸಾಲೆಗಳು ಬರುತ್ತೆ, ಅದ್ರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಈಗ ತೊಂಡೆಕಾಯಿ ಬಳ್ಳಿ ತಂದಿದ್ದೀರ, ಅದು ಈ ಬಳ್ಳಿ ಇಲ್ದಿದ್ರೆ ಕೆಲವೊಂದು ಸರ್ತಿ ನಮ್ಮ ಫ್ರೆಂಡ್ಸ್ ಹತ್ರ ಹೋದವಾಗ ಈ ಥರ ಗಡ್ಡೆಗಳಿರುತ್ತೆ. ತೊಂಡೆಕಾಯಿ ಬಳ್ಳಿ ಕೆಳಗಡೆ ಈ ಥರ ಗಡ್ಡೆಗಳಿರುತ್ತೆ. ಇಂಥದ್ದೇನಾದ್ರು ಸಿಕ್ಕಿದರೆ ಮಾತ್ರ ಅದನ್ನು ತಪ್ಪದೆ ತೊಗೊಂಡ್ಬನ್ನಿ. ತುಂಬ ಬೇಗ ಬೆಳೆಯುತ್ತೆ. ಇದರಲ್ಲಿ ಒಳ್ಳೆ ಕ್ವಾಲಿಟಿಯಾದ ಕಾಯಿಗಳು ಸಿಕ್ಕುತ್ತೆ. ಹಾಗೆ ಇದಕ್ಕೆ ಯಾವ ಥರದ ಪಾಟ್ ತೊಗೊಳ್ಬೇಕಂತ ತುಂಬ ಜನರಿಗೆ ಕನ್ಫ್ಯೂಸ್ ಇರುತ್ತೆ. ತೊಂಡೆಕಾಯಿ ಬಳ್ಳಿ ತರಿಸ್ಕೊಳ್ತೀರಾ, ಅದನ್ನ ಯಾವುದೋ ಒಂದು ಸಣ್ಣ ಪಾಟಲ್ಲಿ ನೆಡ್ತೀರಾ, ಆವಾಗ ಏನಾಗುತ್ತೆ ಅಂದರೆ ಅದು ಸರಿಯಾಗಿ ಬೆಳೆಯಲ್ಲ. ಗ್ರೋ ಬ್ಯಾಗ್ ನೀವೇನಾದ್ರು ಬೆಳೆಸ್ಕೊಳ್ಬೇಕಂದ್ರೆ ಈ ಥರ ದೊಡ್ಡ ಗ್ರೋ ಬ್ಯಾಗ್ ಇರುತ್ತಲ್ಲ, ಅದರಲ್ಲಿ ಬೆಳೆಸಿ ಕನಿಷ್ಠ ಪಕ್ಷ ಒಂದು 4-5 ವರ್ಷನಾದ್ರು ಬೆಳೆಸ್ಕೊಳ್ಬೋದು. ಪ್ಲಾಸ್ಟಿಕ್ ಪಾಟ್ ಇದ್ದರೆ ಈ ಥರದ್ದು 14ರಿಂದ 16 ಇಂಚ್ ತೊಗೊಳ್ಳಿ. ನಿಮ್ಗೆ ಇನ್ನೂ ಸಿಂಪಲ್ಲಾಗಿ ಹೇಳಬೇಕಂದ್ರೆ 100 ರೂಪೀಸ್ ಬ್ಲ್ಯಾಕ್ ಟಬ್ ಇರುತ್ತಲ್ಲ, ಆ ಬ್ಲ್ಯಾಕ್ ಟಬ್ಬಲ್ಲಿ ಬೆಳೆಸ್ಬೋದು. ಇಲ್ಲ ಅಂತೇಳಿದರೆ ಪೇಂಟ್ ಡಬ್ಬ ಇರುತ್ತೆ ನೋಡಿ, ಅದನ್ನು ತೊಗೊಳ್ಳಿ. ಅದರ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬೆಳೆಯುತ್ತೆ. ಮಣ್ಣು ತೊಗೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟು. ತುಂಬ ಜನ ಏನು ಮಾಡ್ತಾರೆ ಅಂದರೆ ಅರ್ಧ ಮಣ್ಣು ಹಾಕಿಬಿಡ್ತಾರೆ ಪಾಟಲ್ಲಿ. ಅರ್ಧ ಮಣ್ಣು ಹಾಕೋಕೆ ಹೋಗಬೇಡಿ, ತುಂಬ ಮಣ್ಣು ಹಾಕಿ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಹಾಕಿ ಸಾಕು. ಅದರಲ್ಲಿ ಏನಂದರೆ NPK ಜಾಸ್ತಿ ಇರುವಾಗೆ ನೋಡ್ಕೊಳ್ಬೇಕು. NPK ಬಗ್ಗೆ ನಾನು ಇನ್ನೊಂದು ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ತೊಂಡೆಕಾಯಿ ಬಳ್ಳಿನ ಎಲ್ಲಿ ನೆಡಬೇಕು ಅಂತ ನಾವು ನೋಡಿದ್ದಾಯ್ತು. ಈಗ ಪಾಟಲ್ಲಾದ್ರು ನೆಡ್ಬೋದು, ಇಲ್ಲ ನೆಲದ ಮೇಲಾದ್ರು ನೆಡ್ಬೋದು. ನೆಲದ ಮೇಲೆ ನೆಡೋದಂತ ತುಂಬ ಸಿಂಪಲ್. 1 ಫೀಟಷ್ಟು ಅದನ್ನ ಹೊಂಡ ತೆಗೀರಿ. ಆ ಮಣ್ಣು ಸ್ವಲ್ಪ ಅರ್ಧ ಮಣ್ಣು ತೊಗೊಳ್ಳಿ. ಹಾಗೆ ಅದಕ್ಕೆ ಅರ್ಧ ಗೊಬ್ಬರ ಹಾಕಿ, ಆಮೇಲೆ ಸ್ವಲ್ಪ ಬೂದಿ ಇದ್ದರೆ ಬೂದಿ ಹಾಕಿ, ನಿಮ್ ಕೇಕ್ ಪೌಡ್ರ್ ಹಾಕಿ, ಆಮೇಲೆ ನಾವು ಹೊಂಡ ತೆಗೆದಿರ್ತೀವಲ್ಲ ಅದರಲ್ಲಿ ಗಿಡ ಇಟ್ಬಿಟ್ಟು, ಅಂದರೆ ನಾವು ತೊಂಡೆ ಬಳ್ಳಿ ತಂದಿರ್ತೀವಿ, ಚಿಗುರು ಬಂದಿರುತ್ತಲ್ಲ ಅದಕ್ಕೆ ಗಿಡನ ಇಟ್ಬಿಟ್ಟು ಆಮೇಲೆ ಮಣ್ಣು ಮುಚ್ಚಿ ಒಂದು ಸ್ವಲ್ಪ ಕಮ್ಮಿ ಇರಲಿ ಮಣ್ಣು, ನೀರು ಹಾಕ್ತಾಯಿರೋ ದಿನಾಗಲೂ. ಈ ಬೆಳೆದ್ರ ಮೇಲೆ ಸ್ವಲ್ಪನೇ ಗೊಬ್ಬರ ಅದಕ್ಕೆ ಹಾಕ್ತಾಯಿದ್ರೆ ಈಸಿಯಾಗಿ ಬೆಳೆಯುತ್ತೆ. ಈ ತೊಂಡೆ ಬಳ್ಳಿಗೆ ಇನ್ನೊಂದು ಪ್ರಾಬ್ಲಮ್ ಏನು ಬರುತ್ತೆ ಅಂದರೆ ಈ ಎಲೆಗಳೆಲ್ಲ ಹಣ್ಣಾದ್ರ ಮೇಲೆ ಅದು ತುಂಬ ಜನ ತೆಗೆಯೋದೇ ಇಲ್ಲ. ಈ ಎಲೆ ಬೆಳೀತಿದ್ದಂಗೆ ಅದನ್ನು ತೆಗಿತಾ ಇರಿ, ಕೆಳಗಡೆಯಿಂದ ಎಲೆಗಳನ್ನು ತೆಗಿತಾ ಇರಿ. ಆವಾಗ ಏನಾಗುತ್ತೆ ಅಂದರೆ ಹೊಸ ಚಿಗುರು ಬಂದು ನಮ್ಮ ಗಿಡದಲ್ಲಿ ಜಾಸ್ತಿ ಕಾಯಿ ಆಗುತ್ತೆ. ಯಾವಾಗಲೇ ಆಗಲಿ ಎಳೆ ಬಳ್ಳಿ ಇದು ಚಿಗುರು ಬರುತ್ತಲ್ಲ ಅದರಲ್ಲೇ ಹೂವಾಗಿ ಕಾಯಿ ಆಗೋದು. ಈ ಬೆಳೆದ ಗಿಡದಲ್ಲಿ ಇದರಲ್ಲಿ ಚಿಗುರಲ್ಲಿ ಅಥವಾ ಕೊಂಬೆಯಲ್ಲಿ ಅಥವಾ ಬಳ್ಳಿಲಿ ಕಾಯಿ ಆಗೋಲ್ಲ. ಅದನ್ನೊಂದು ನೆನ್ಪಿಟ್ಕೊಳ್ಳಿ. ಹಾಗೆ ತೊಂಡೆ ಬಳ್ಳಿ ಬೆಳೆಯೋಕ್ಕೆ ಇನ್ನೊಂದು ಸಿಂಪಲ್ ಟೆಕ್ನಿಕ್ ಏನಂತ ಹೇಳಿದರೆ, ಇದನ್ನ ವರ್ಷಕ್ಕೊಂದು ಸರ್ತಿ ಪ್ರೂನ್ ಮಾಡಬೇಕು. ಪ್ರೂನ್ ಮಾಡಲಿಲ್ಲ ಅಂದರೆ ಹೊಸ ಚಿಗುರು ಬರೋದಿಲ್ಲ. ಪ್ರೂನ್ ಮಾಡೋದು ಹೇಗೆ ಅಂತ ತುಂಬ ಜನರಿಗೆ
ಒಂದು ಅನುಮಾನ ಬಂದಿರ್ಬೋದು. ನೋಡಿ ಸಪೂರ ಇರುತ್ತಲ್ಲ ಅಂಥದ್ದೆಲ್ಲ ಕಟ್ ಮಾಡಿಬಿಡಬೇಕು. ದಪ್ಪದ ಕೊಂಬೆಗಳನ್ನು ಮಾತ್ರ ಇಟ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈಗ ಬೇಸಿಗೆಯಲ್ಲಿ ಇದಕ್ಕೆ ಸಿಕ್ಕಾಪಟ್ಟೆ ಅದು ಒಂದು ಆ್ಯಕ್ಟಿವ್ ಬಂದುಬಿಡುತ್ತೆ. ಬೇಸಿಗೆ ಬಿಸಿಲು ಜಾಸ್ತಿ ಆದಂಗೆ ತೊಂಡೆಕಾಯಿ ಜಾಸ್ತಿ ಬರುತ್ತೆ. ಹಾಗೆ ಕೆಲವ್ರ ಪ್ರಾಬ್ಲಮ್ ಏನಂದರೆ ತೊಂಡೆ ಬಳ್ಳಿಲಿ ನೀರನ್ನು ಕಮ್ಮಿ ಹಾಕ್ತಾ ಇರ್ತಾರೆ. ನೀರು ಕಮ್ಮಿ ಹಾಕಿದಾಗ ತೊಂಡೆಕಾಯಿ ಜಾಸ್ತಿ ಬರಲ್ಲ. ಅದನ್ನೊಂದು ನೆನ್ಪಿಟ್ಕೊಳ್ಳಿ. ತೊಂಡೆಕಾಯಿ ಬಳ್ಳಿಗೆ 2 ಹೊತ್ತು ನೀರು ಹಾಕಿ ಚೆನ್ನಾಗಿ ಬರುತ್ತೆ. ಹಾಗೆ ಇನ್ನೊಂದು ಏನಂತೇಳಿದರೆ, ಈ ತೊಂಡೆಕಾಯಿ ಬಳ್ಳಿಗೆ ಹಾಕೋ ಚಪ್ಪರ ಇದೆ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಗಾಳಿ ಬಂದಾಗ ಆ ಗಿಡ ಅಲ್ಲಾಡ್ತಾ ಇರಬಾರ್ದು. ಅಂದರೆ ಜಾಸ್ತಿ ಆಚೆಗೀಚೆಗೆ ಅಲ್ಲಾಡ್ತಾ ಇದ್ರೆ ಏನಾಗುತ್ತೆ ಅಂದರೆ ಆ ಬಳ್ಳಿ ಹೆದರ್ಕೊಂಡ್ಬಿಟ್ಟು ನಿಮಗೆ ಸರಿಯಾಗಿ ಕಾಯಿ ಬರೋದಿಲ್ಲ. ಹಾಗೆ ಇನ್ನೊಂದೇನೆಂದರೆ, ಇದಕ್ಕೆ ಹೂವು ಜಾಸ್ತಿ ಬರೋಕ್ಕೆ ನಾವು ಇದಕ್ಕೆ ಬನಾನಾ ದ್ರಾವಣ ಹಾಕ್ಬೋದು. ಅಂದರೆ ನಿಮ್ಗೆ ಗೊತ್ತಿದೆಯಲ್ಲ, ನಮ್ಮ ಬಾಳೆಹಣ್ಣಿನ ದ್ರಾವಣ ಅದು ಹಾಕ್ಬೋದು, ಇಲ್ಲ ಬೂದಿ ಹಾಕ್ಬೋದು. ಇನ್ನು ಸಿಂಪಲ್ಲಾಗಿ ಟೆಕ್ನಿಕ್ ಏನಂತ ಹೇಳಿದರೆ, ನಮ್ಮ ಮನೇಲಿ ನೆಲಗಡಲೆ ಇರುತ್ತಲ್ಲ, ಶೇಂಗಾ ಬೀಜ, ಅದನ್ನೊಂದು ಮುಷ್ಟಿ ತೊಗೊಳ್ಳಿ, 1 ಗಂಟೆ ನೆನೆಸಿ ಆಮೇಲೆ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಅದನ್ನ ರುಬ್ಬಿಬಿಟ್ಟು 1-2 ಲೀಟ್ರ್ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಟಿರಿ. 2 ದಿವಸ ಆದ್ರ ಮೇಲೆ ಆ ನೀರಿಗೆ 10 ಪಟ್ಟು ನೀರನ್ನು ಸೇರಿಸ್ಬಿಟ್ಟು ಎಲ್ಲ ಗಿಡಗಳಿಗೆ ಹಾಕ್ಬೋದು. ಮುಖ್ಯವಾಗಿ ತರಕಾರಿ ಗಿಡಕ್ಕೆ ಹಾಕಿದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ನೆಲಗಡಲೆ ಹಿಂಡಿ ನಮಗೆ ಈಸಿಲಿ ಮನೆಯಲ್ಲೇ ಮಾಡ್ಕೊಳ್ಬೋದು. ನೆಲಗಡಲೆ ಹಿಂಡಿ ತರಿಸ್ಕೊಳಕ್ಕಾಗಲ್ಲ ಅಂಥವರಿಗೆ ನಾನು ಇದರಲ್ಲಿ ನಿಮಗೆ ಶಾಪಲ್ಲಿ ನೆಲಗಡಲೆ ಹಿಂಡಿ ಬಗ್ಗೆ ಕೂಡ ಕೊಟ್ಟಿರ್ತೀನಿ ಲಿಂಕು, ಬೇಕಾದರೆ ಅಲ್ಲಿಂದ ತರಿಸ್ಕೊಳ್ಳಿ ನೀವು. ಅದು ಎಲ್ಲ ಗಿಡಕ್ಕೂ ಹಾಕ್ಬೋದು. ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀನಿ. ಇನ್ನೇನು ಮಳೆಗಾಲ ಬಂದೇ ಬಿಡ್ತು. ಇವಾಗ ಒಂದು ವೇಳೆ ನಿಮ್ಮ ಗಿಡಗಳು ಪ್ರೂನಿಂಗ್ ಮಾಡಲಾರ್ದೇ ಇದ್ದರೆ ಪ್ರೂನಿಂಗ್ ಮಾಡಿ ಈ ಬಳ್ಳಿ ಫಸ್ಟ್ ಎಲೆನೆಲ್ಲ ತೆಗೆದುಬಿಡಿ. ಆವಾಗ ನಿಮಗೆ ಕಾಣಿಸುತ್ತೆ ಯಾವ ಬಳ್ಳಿ ವೀಕ್ ಆಗಿದೆ, ಯಾವ ಬಳ್ಳಿ ಸ್ಟ್ರಾಂಗ್ ಆಗಿದೆ ಅಂತ. ಸ್ಟ್ರಾಂಗ್ ಆಗಿದ್ದು ಇಟ್ಬಿಟ್ಟು ವೀಕ್ ಆಗಿದ್ದೆಲ್ಲ ಕೊಂಬೆಗಳನ್ನು ಕಟ್ ಮಾಡಿ. ಸ್ವಲ್ಪ ಬೇಜಾರಾಗುತ್ತೆ, ಆದರೂ ಪರವಾಗಿಲ್ಲ. ನಮಗೆ ಲಾಂಗ್ ಟೈಮ್ ನಾವು ರಿಸಲ್ಟ್ ನೋಡ್ಕೊಳ್ಬೇಕಾಗತ್ತೆ. ನಾವು ಇವತ್ತು ನೋಡ್ಕೊಂಡ್ವಿ ಅಂದರೆ ಅದು ನಾಳೆ ಅದರಲ್ಲಿ ಇಳುವರಿ ಕಮ್ಮಿ ಬರುತ್ತೆ. ಸ್ವಲ್ಪ ಏನಂದರೆ ಗಿಡಗಳು ಬೆಳೆಸ್ಬೇಕು, ಸ್ವಲ್ಪ ಗಟ್ಟಿ ಮನಸ್ಸು ಬೇಕಾಗತ್ತೆ, ಹಾಗೆ ಮೃದುವಾದ ಮನಸ್ಸು ಕೂಡ ಇರಬೇಕಾಗತ್ತೆ. ಎರಡೂ ನಾವು ಫಾಲೋ ಆಗ್ತಿದ್ರೆ ತುಂಬ ಚೆನ್ನಾಗಿ ನಮ್ಮನೇಲಿ ಕೂಡ ತೊಂಡೆ ಬಳ್ಳಿನ ಬೆಳೆಸ್ಕೊಳ್ಬೋದು. ಇನ್ನು ತೊಂಡೆ ಬಳ್ಳಿ ಬೆಳೆಸ್ಕೊಳ್ಳೋಕೆ ಇನ್ನೊಂದು ಏನಂತ ಹೇಳಿದರೆ, ಬಿಸಿಲು ಜಾಸ್ತಿ ಬೇಕಾಗುತ್ತೆ ಇದಕ್ಕೆ. ತುಂಬ ಜನರ ಪ್ರಾಬ್ಲಮ್ ಏನಂದರೆ, ಈ ಅಪಾರ್ಟ್ಮೆಂಟಲ್ಲೆಲ್ಲ ಇರ್ತಾರೆ ನೋಡಿ, ಅಂಥವ್ರೇನು ಇದರಲ್ಲಿ ಬಾಲ್ಕನಿಲೆಲ್ಲ ಬೆಳೆಸ್ತಿದ್ದವಾಗ ಸರಿ ಬಿಸಿಲು ಬೆಳೆದಿದ್ದರೆ ಅಂಥ ಕಡೆ ನಿಮಗೆ ಸರಿಯಾಗಿ ಕಾಯಿ ಬರೋಲ್ಲ. ಕನಿಷ್ಠ ಪಕ್ಷ 3-4 ಗಂಟೆ ಏನಾದ್ರು ಬಿಸಿಲು ಇದಕ್ಕೆ ಚೆನ್ನಾಗಿ ಬೇಕಾಗುತ್ತೆ. ನೀರು ಇಷ್ಟಕ್ಕೂ ಮುಂಚೆ ಹೇಳಿದೆ, ದಿನಕ್ಕೆ 2 ಸರ್ತಿ ನೀರು ಹಾಕಿ ಅಂಥೇಳಿ. ಆಮೇಲೆ ಈಗ ಒಂದು ವೇಳೆ ಪಾಟಲ್ಲಿ ಇಟ್ಟರೆ ಅಂದ್ಕೊಳ್ಳಿ, ಈ ಜಾಸ್ತಿ ಬಿಸಿಲು ಬರ್ತಿದೆ, ಬೆಳಗಿಂದ ರಾತ್ರಿ ತನಕ ಬಿಸಿಲು ಬರುತ್ತೆ, ಸಾಯಂಕಾಲ ತನಕ ಬಿಸಿಲು ಬರ್ತಿದೆ ಅಂದಾಗ ಸ್ವಲ್ಪ ಅದನ್ನ ಶೇಡಲ್ಲಿ ಸ್ವಲ್ಪ ಮೂವ್ ಮಾಡಿಡಿ. ಆವಾಗ ನಿಮಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಹಾಗೆ ಇಷ್ಟಕ್ಕೂ ಮುಂಚೆ ಹೇಳಿದೆ ಚಪ್ಪರ ಚೆನ್ನಾಗಿ ಹಾಕಬೇಕಂತ. ಈ ಚಪ್ಪರದ ಬಗ್ಗೆ ಕೂಡ ಅನುಮಾನ ಇದ್ದಿರ್ಬೋದು. ಚಪ್ಪರಕ್ಕೆ ಏನು ಮಾಡಬೇಕಂತ, ಈ ಬರ್ಡ್ ನೆಟ್ ಅಂತ ಆನ್ಲೈನಲ್ಲಿ ಸಿಕ್ಕತ್ತೆ, ಅದನ್ನು ತರಿಸ್ಬಿಟ್ಟು ಈ ಥರ ಕಟ್ಬಿಡ್ಬೋದು. 2 ಕಂಬಕ್ಕೆ ಹಾಕಿ ಕಟ್ಬಿಡ್ಬೋದು. ಇಲ್ಲಾಂದರೆ 4 ಪಾಟಿಗೆ 4 ಕಂಬ ಹೋಗಿದ್ಬಿಟ್ಟು ಅದಕ್ಕೆ ಈ ಬರ್ಡ್ ನೆಟ್ಟನ್ನು ಕಟ್ಬಿಟ್ರು ಕೂಡ ತೊಂಡೆ ಬಳ್ಳಿ ಹಬ್ಬಕ್ಕೆ ತುಂಬ ಚೆನ್ನಾಗಿ ಇದಿರುತ್ತೆ. ಅದು ತೊಂಡೆ ಬಳ್ಳಿನೆಲ್ಲ ಹಾಗಲ ಬಳ್ಳಿನೂ ಹಾಕ್ಕೊಳ್ಬೋದು, ಸೋರೆ ಬಳ್ಳಿನೂ ಹಾಕ್ಕೊಬೋದು. ನಾವೇನು ಬೇಕಾದರೆ ಅದರಲ್ಲಿ ಹಾಕ್ಕೊಬೋದು. ಏನಂತೇಳಿದರೆ ಚಪ್ಪರ ಒಳ್ಳೆ ಸ್ಟ್ರಾಂಗ್ ಆಗಿರಬೇಕು. ಒಂದು 4 ಒಳ್ಳೆ ಕೋಲನ್ನು ತಂದ್ಕೊಂಡ್ರೆ, ಅಂದರೆ ಕಟ್ಟಿಗೆನ ತಂದ್ಕೊಂಡ್ರೆ ಯಾವಾಗಲೂ ಪರ್ಮನೆಂಟಾಗಿ ಇದ್ಬಿಡುತ್ತೆ. ಅದು ಅಂದರೆ ಕಬ್ಬಿಣದ್ದಾಗಲಿ ಪ್ಲಾಸ್ಟಿಕ್ಕಿನ ತೊಗೊಳ್ಳಿ, ಅದು ಇನ್ನೂ ಈಸಿಯಾಗಿ ಯಾವುದೇ ಥರದ ಹಾಳಾಗಲ್ಲ. ಈಗ ಕಟ್ಟಿಂಗ್ಸಿಂದ ಆಯಿತು, ಎಲ್ಲ ಆಯಿತು. ಇನ್ನು ಕೆಲವರಿಗೊಂದು ಡೌಟ್ ಇದೆ, ಏನಂತೇಳಿದರೆ, ಈ ಹಣ್ಣು ತೊಂಡೆಕಾಯಿ ಇರುತ್ತಲ್ಲ, ಅದರಲ್ಲಿ ಬೀಜ ಬಂದಿರುತ್ತೆ. ಈ ಬೀಜದಿಂದ ತೊಂಡೆ ಬಳ್ಳಿ ನಾವು ಬೆಳೆಸ್ಬೋದಾ ಅಂತ ತುಂಬ ಜನ ಕ್ವಶನಲ್ಲಿ ಕೇಳಿದ್ದೀರ. ಫ್ರೆಂಡ್ಸ್, ಈ ತೊಂಡೆಕಾಯಿ, ಈ ಹಣ್ಣ ತೊಂಡೆಕಾಯಲ್ಲಿ ಬೀಜ ಅಂತೂ ಇರುತ್ತೆ, ನೀವು ನೋಡೇ ಇರ್ತೀರ. ಈ ಬೀಜ ಹಾಕಿದರೂ ಕೂಡ ಅದರಲ್ಲಿ ಚೆನ್ನಾಗಿ ಗಿಡ ಬರುತ್ತೆ. ಅಂದರೆ ಸಣ್ಣದು ಮೊಳಕೆ ಬಂದುಬಿಟ್ಟು ಒಂದು ಸ್ವಲ್ಪ ದಿವಸಕ್ಕೆ ಅದರಲ್ಲಿ ಗಿಡ ಬರುತ್ತೆ. ಆದರೆ ನನ್ನ ಅನುಭವದ ಪ್ರಕಾರ ಏನಂತೇಳಿದರೆ, ಈ ತೊಂಡೆ ಬೀಜದಿಂದ ಹಾಕಿ ತೊಂಡೆ ಕಾಯಿ ಬರುತ್ತಲ್ಲ ಬಳ್ಳಿ, ಅದರಲ್ಲಿ ಬರೋ ಕಾಯಿ ಸ್ವಲ್ಪ ಕಹಿ ಇರುತ್ತೆ. ನಾನು ಒಂದು 2-3 ಸರ್ತಿ ಟ್ರೈ ಮಾಡಿದ್ದೆ, ಅದು ಕಹಿಯೇ ಬಂದಿತ್ತು ನನಗೆ. ನೀವು ನೋಡಿರ್ಬೋದು ಬೇರೆ ಕಡೆ ಎಲ್ಲ, ಈ ಕಾಲುವೆಲ್ಲಾಗಲಿ ರೋಡ್ ಸೈಡಿಗೆಲ್ಲ ಇಲ್ಲಿ ತೊಂಡೆ ಇರುತ್ತೆ ನೋಡಿ, ಅಂಥವು ಸ್ವಲ್ಪ ಕಹಿ ಇರುತ್ತೆ. ಯಾಕಂದರೆ ಅದು ಬೀಜದಿಂದ ಬಂದಿರುತ್ತೆ. ಒಂದು ವೇಳೆ ನಿಮ್ಮ ಮನೇಲಿರೋ ತೊಂಡೆಕಾಯಲ್ಲಿ ಕಹಿ ಬಂದರೆ ಅದನ್ನು ತೆಗೆದುಬಿಟ್ಟು ಬೇರೆ ತೊಂಡೆ ಬಳ್ಳಿ ತರಿಸ್ಕೊಂಡು ನೆಟ್ಕೊಳ್ಳಿ. ಇನ್ನು ಕೆಲವು ಪ್ರಾಬ್ಲಮ್ ಏನೋ, ಬರೀ ಹೂವೇ ಬರ್ತಿರುತ್ತೆ, ಕಾಯಿ ಆಗಲ್ಲ, ಅದು ಗಂಡು ಗಿಡ. ಅದನ್ನು ಕೂಡ ತೆಗೆದುಬಿಟ್ಟು ನೀವು ಬೇರೆ ಗಿಡ ತಂದು ಬೆಳೆಸ್ಕೊಳ್ಳಿ. ಇದೆಲ್ಲ ನಾನು ಹೇಳಿದ್ದು ನಿಮ್ಗೆ ನೆನಪಿದ್ದಿರ್ಬೋದು. ಒಂದು ವೇಳೆ ಇಷ್ಟ ಆದರೆ ಲೈಕ್ ಮಾಡಿ, 4 ಜನ ಶೇರ್ ಮಾಡಿ, ಏನು ಅನಿಸ್ತಂತ ಕಾಮೆಂಟಲ್ಲಿ ಹೇಳೋದು.